ಅಧಿಕಾರಿಗಳಿಗೆ, ಮಾದಿಗರ ಮೇಲೆ ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರದಂತೆ ಸರ್ಕಾರ, ಸರ್ಕಾರದಂತೆ ಸರ್ಕಾರ, ಕಾನೂನಂತೆ ಕಾನೂನು. ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ಪೊಲೀಸ್, ಏನಿದು ಪೊಲೀಸ್, ಗುಂಡಾ ಪೊಲೀಸ್, ಏನಿದು ಪೊಲೀಸ್, ಏನಿದು ಪೊಲೀಸ್, ಗುಂಡಾ ಪೊಲೀಸ್, ಗುಂಡಾ ಪೊಲೀಸ್. ಬೆಕ್ಕಬೇಕು, ಬೆಕ್ಕಬೇಕು. ಜೈ ಮಾದಿಗ, ಜೈ ಮಾದಿಗ. ಸುರಕ್ಷಾ ಆಸ್ಪತ್ರೆಯ ಸಿಬ್ಬಂದಿಯಾದಂತಹ ಪ್ರಥಮೇಶ್ ಮತ್ತು ಮಹಿಳು ಮತ್ತು ವೈದ್ಯಾಧಿಕಾರಿಗಳಾದ ಚಂದ್ರಿಕಾ ಇವರ ಮೇಲೆ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಇವತ್ತಿನ ದಿವಸ ಪ್ರತಿಭಟನೆ ಮಾಡಬೇಕಾಗಿದ್ದಾದರೆ ಯಾರು ಸಾಯ್ತಾರ, ಯಾರು ನಮ್ಮ ಮನೆಗೆ ಸಾವನ್ನಪ್ಪಿದಾರ ಅವರ ಕುಟುಂಬದ ಮೇಲೆ ಎರಡು ಎಫ್ಐಆರ್ ಮಾಡಿದ್ದಾರೆ. ಒಂದು MB ನಗರ ಪೊಲೀಸ್ ಸ್ಟೇಷನ್, ಒಂದು ವಿಶ್ವವಿದ್ಯಾಲಯ ಪೊಲೀಸ್ ಸ್ಟೇಷನ್. ಯಾಕಂದ್ರೆ ನಾವು ಸತ್ತ ನಂತರ ದುಃಖದಲ್ಲಿ ನಮ್ಮ ಶವನ್ನಿಟ್ಟುಕೊಂಡು ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಯುವತಿಗಳ ಕುಟುಂಬದ ಮಧ್ಯೆ ಕೆಲವು ವಾದ ವಿವಾದ ನಡೆದಾಗ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದು ಉಂಟು. ಆದ್ರೆ ಅದು ಒಂದೇ ನೆಪ ಇಟ್ಟುಕೊಂಡು ಇವತ್ತು ನಮ್ಮ ಕುಟುಂಬದ ನಮ್ಮ ಸಂದೇಶಗಳ ಮೇಲೆ ಎರಡು ಠಾಣೆಯಲ್ಲಿ ಕೇಸ್ ದಾಖಲಿಸಿ ನಮಗೆ ಜೈಲಿಗೆ ಕೋಡಿ ಹೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೆ ವಿನಾಕಾರಣ ಕಂಡಪುಟ್ಟು ಕೊಡಲು ನಮ್ಮ ಸದಸ್ಯರ ಮೇಲೆ, ನಮ್ಮ ಕುಟುಂಬ ಸದಸ್ಯರ ಹೇ ಮಾಡಿದ ಶಿವಾನಂದ ವಾಣಿಕರ್ ಅವರಿಗೆ ಯಾಕೆ ಶಿಕ್ಷೆ ಇಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅಂತಕ್ಕಂಥದ್ದು. ಇವತ್ತು ಪೊಲೀಸ್ ಅಧಿಕಾರಿಗಳು ಶಿವಾನಂದ ವಾಲಿಕರ್ ಅವರನ್ನು ಎಲ್ಲ ರೀತಿಯಲ್ಲಿ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಡಾಕ್ಟರ್ ಚಂದ್ರಿಕಾ ಮನವಿ ಮಾಡಿಕೊಟ್ಟಿದ್ದೀವಿ. ನಿಜವಾಗ್ಲೂ ಕಲಬುರಗಿಯಲ್ಲಿ ಏನ್ ಇರ್ತದೆ ಅಂತಕ್ಕಂಥದ್ದು ಕೂಡ ಸ್ವಲ್ಪ ಉಸ್ತುವಾರಿ ಮಂತ್ರಿ ಮನಾವಲೋಕನ ಮಾಡ್ಕೊಳ್ರಿ. ಯಾಕಂದ್ರೆ ದಿನನಿತ್ಯ ಕೊಲೆ, ಸುಲಿಗೆ ಮತ್ತು ದಿನನಿತ್ಯ ದರೋಡೆ, ದಿನನಿತ್ಯ ಈ ತರ ಆಸ್ಪತ್ರೆಗಳಲ್ಲಿ ದುರ್ಘಟನೆಗಳು. ಈಗಾಗಲೇ ಮೊನ್ನೆ MS ಕುಮಾರ್ ಅವರಿಗೆ ಕೂಡ ಒಂದು ಘಟನೆ ಆಯಿತು. ಈಗಾಗಲೇ ಒಂದೇ ತಿಂಗಳಲ್ಲಿ ಎಷ್ಟು ಭಯ ಆಗಿರುವಂತಕ್ಕಂಥದ್ದು ತಾವ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾವೇನಾದರೂ ತಮಗೆ ಗಮನಕ್ಕೆ ತಂದರೆ ಅದು ನಮ್ಮ ವಿರೋಧಿ ಅಂತಕ್ಕಂಥ ತಾವು ಅವಲಂಬನೆ ಮಾಡ್ಕೊಳ್ತೀರಿ. ನಾವು ನಿಮ್ಮ ವಿರೋಧಿಗಳೆಲ್ಲ ನ್ಯಾಯವಾಗಿ ಬದ್ಧವಾಗಿರ್ತಕ್ಕಂಥ ನ್ಯಾಯವನ್ನು ಕೇಳ್ತಿದ್ದೀವಿ. ನಿಜವಾಗ್ಲೂ ನಿಮಗೆ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದೆ ಆದರೆ ನಮಗೆ ನಡೆದಂತ ಅನ್ಯಾಯಕ್ಕೆ ಯಾರು ಹೊಣೆಗಾರರು ಅವ್ರ ಮೇಲೆ ಶಿಕ್ಷೆ ಮಾಡ್ತಕ್ಕಂಥ ಕೆಲಸ ನೀವು ಉಸ್ತುವಾರಿ ಮಂತ್ರಿಗಳಿಗೆ ಮಾಡಬೇಕು ಅಂತ ಕೂಡ ಮನವಿ ಮಾಡ್ತೀವಿ. ಉಲ್ಲಂಘನೆ ಆಗ್ತದ, ನಮ್ಮ ಮೇಲೆ ದೌರ್ಜನ್ಯ ಆಗ್ತದ. ನೀವು ಏನ್ ಮಾಡಿದ್ರು ನಮಗ ಬಹಳ ತೊಂದರೆ ಆಗ್ತಾವ. ತಾವು ದಯಮಾಡಿ ಪೊಲೀಸ್ ಇಲಾಖೆಗೆ ನಾವು ಒಂದು ಎಚ್ಚರಿಕೆ ಇದು ಮನವಿ ಮಾಡ್ಕೊಳ್ತೀನಿ. ದಯಮಾಡಿ ನಮ್ಗೆ ಒಳಗೆ ಬಿಡಬೇಕು. ನಾವು ಏನು ಕಳ್ಳರಪ್ಪಲೆ ಏನು ನಮ್ಗೆ ಹಿಂಗೆ ರೋಡಿಗೆ ಹಾಕಿ ತಂದು ಕೊಡಿಸ್ಲತ್ತೀರಿ, ನೀವು ಭಾಳ ತಪ್ಪು ಮಾಡತ್ತೀರಿ. ಕಾನೂನು ಪಾಲನೆ ನಾವು ಕಾನೂನು ಯಾರು ಪಾಲನೆ ಮಾಡ್ಬೇಕು ಅವರೇ ಇದು ಮಾಡತ್ತೀರಿ, ತಪ್ಪು ಇದು ಮಾಡತ್ತೀರಿ. ಅದು ದಯಮಾಡಿ ನೀವು ಈ ಕೂಡಲೇ ನಮ್ಗೆ ಒಳಗೆ ಬಿಡಬೇಕು. ನಾವೇನದ SP ಮೇಡಮ್ ಅವರಿಗೆ, ಕಮಿಷನರ್ ಅವರಿಗೆ, DCP ಮೇಡಮ್ ಅವರಿಗೆ ನಮ್ಮ ಆಗೋ ಬಗ್ಗೆ ಮಾತಾಡ್ತೇವೆ. ನಿಮಗೂ ತೊಂದರೆ ಆಗ್ತದೆ, ಇಲ್ಲಿ ನಮಗೂ ತೊಂದರೆ ಆಗ್ತದೆ. ಬಿಸಿಲಾಗ ಹಿಂಗೆ ಮಾಡಿದ್ರೆ ಅಂದ್ರೂ ನಾವು ಒಂದು ಸಪ್ರೇಟ್ ನಿಮ್ಮಲ್ಲಿ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ.